ನಿಮ್ಮ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆ ಒಂದು ದಶಕದ ಬಳಿಕ ಈಗ ಯಶಸ್ಸಿನ ಒಂದು ದಾಖಲಾಗಿದೆ. ಕರ್ನಾಟಕ ರಾಜ್ಯದ ಇತಿಹಾಸದಲ್ಲಿ ನಾಳೆ ಒಂದು ಮೈಲಿಗಲ್ಲು. ಹಿಂದೆ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಆಲ್ಮಟ್ಟಿಗೆ ಭೂಮಿ ಪೂಜೆ ಮಾಡಿದ್ರು. ಅಬ್ದುಲ್ ಕಲಾಂ ರವರು 2006ರಲ್ಲಿ ಅದನ್ನ ಪೂಜೆ ಮಾಡಿದ್ರು, ಉದ್ಘಾಟನೆ ಮಾಡಿದ್ರು. 2014ರಲ್ಲಿ ಮಾರ್ಚ್ 5ನೇ ತಾರೀಕು ಸಿದ್ದರಾಮಯ್ಯನವರು ಇದನ್ನ ಶಂಕುಸ್ಥಾಪನೆ ಭೂಮಿ ಪೂಜೆ ಚಿಕ್ಕಬಳ್ಳಾಪುರದಲ್ಲಿ ಮಾಡಿದ್ರು. ವೀರಪ್ಪ ಮೊಯ್ಲಿಯವರು ಆಗ ಸಂಸತ್ ಸದಸ್ಯರಾಗಿದ್ರು. ಎಲ್ಲ ಸೇರಿ ಆಗ ಮಾಡಿದ್ರು. 10 ವರ್ಷ ಕಳೀತು. ಬೇಕಾದಷ್ಟು ಟೀಕೆ ಟಿಪ್ಪಣಿಗಳೆಲ್ಲ ಕೇಳಿದ್ದೇವೆ. ಟೀಕೆಗಳು ಸಾಯ್ತದೆ, ಕೆಲಸಗಳು ಉಳಿತದೆ ಅಂತ ನಾನೊಂದು ಮಾತು ಹೇಳಿದ್ದೇನೆ. ಇವತ್ತು ನಾನು ಈ ಜವಾಬ್ದಾರಿನ ತೆಗೆದುಕೊಂಡ ಮೇಲೆ, ಹಿಂದೇನೋ 1.25 ವರ್ಷ ಇದ್ದೆ, ಈಗ ತೆಗೆದುಕೊಂಡ್ಮೇಲೆ ಏನಾದ್ರು ಮಾಡಿ ಈ ಸೀಸನಲ್ಲಿ ನೀರು ತೆಗಿಲೇಬೇಕು ಅಂತೇಳಿ ಸಂಕಲ್ಪ ಮಾಡಿ ಇವತ್ತು ಪಶ್ಚಿಮ ಘಟ್ಟದಿಂದ ಬಯಲುಸೀಮೆ ಪ್ರದೇಶಕ್ಕೆ ನೀರನ್ನು ತೆಗೆದುಕೊಂಡು ಹೋಗುವಂಥ ಕೆಲಸವನ್ನು ನಾವು ಮಾಡ್ತಾ ಇದ್ದೇವೆ. ಈಗ 123 ಕಿಲೋಮೀಟರ್ ಅಷ್ಟು ನೀರು ವಾಣಿ ವಿಲಾಸಕ್ಕೆ ಹೋಗ್ತದೆ. ಮಧ್ಯ ಒಂದಷ್ಟು ಫಾರೆಸ್ಟ್ಗೆ ಅಲ್ಲಿ ಇನ್ನೂ ಸ್ವಲ್ಪ ಕೆಲಸ ಇದೆ, ಇನ್ನೊಂದು 2 ತಿಂಗಳು ಕೆಲಸ ಇದೆ. ಅದಾದಮೇಲೆ ತುಮಕೂರು ಬಾರ್ಡ್ರ್ವರೆಗೂ ನೀರು ತಲುಪ್ತದೆ. ಅದಕ್ಕೆಲ್ಲ ವ್ಯವಸ್ಥೆ ಮಾಡಿದ್ದೇವೆ. ಯಾರು ಮಧ್ಯೆ ನೀರು ಪೋಲ್ ಮಾಡಬಾರ್ದು ಅಂತೇಳಿ ಒಂದು ಹೊಸ ಕಾನೂನು ಕೂಡ ನಾನು ತೆಗೆದುಕೊಂಡು ಬಂದಿದ್ದೇನೆ. ಅದು ಕೂಡ ಪಾಸಾಗಿ ಬಂದಿದೆ. ಸೊ ಯಾರು ಕೂಡ ಅದನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲ. 23,000 ಕೋಟಿ ರೂಪಾಯಿ ವೆಚ್ಚ ಇದಕ್ಕಾಗ್ತದೆ ಅಂತೇಳಿ ಈಗಾಗಲೇ ಅಂದಾಜು ಮಾಡಲಾಗಿದೆ. ಇವತ್ತು 8 ವೇರ್ಗಳಲ್ಲಿ ನೀರು ಬರ್ತದೆ. ನಾಳೆ 15,500 ಅಷ್ಟು ಕ್ಯೂಸಿಕ್ಕು ನಾಳೆ ಅದನ್ನು ಲಿಫ್ಟ್ ಮಾಡ್ತಾರೆ. ಮಾಡಿ ಅದನ್ನು ಅಲ್ಲಿ ಗಂಗೆ ಪೂಜೆ ಗೌರಿ ಹಬ್ಬದ ದಿನ, ಸೊ ಇಬ್ರು ಒಂದು ಮಾಡ್ತಾ ಇದೀವಿ. ಗಂಗೆನ ಗೌರಿನ ಇಬ್ರು ನಾಳೆ ಒಂದು ಮಾಡ್ತಾ ಇದೀವಿ. ಮಾಡಿ ಅದನ್ನು ಮುಖ್ಯಮಂತ್ರಿಗಳು ಮಾಡ್ತಾರೆ. ಸೊ ಅದಕ್ಕೆ ಎಲ್ಲರಿಗೂ ಕೂಡ ಆಹ್ವಾನವನ್ನು ಕೊಟ್ಟಿದ್ದೇವೆ. ರಾಜ್ಯದ ಎಲ್ಲರೂ ಕೂಡ ನಾವು ಆಹ್ವಾನ ಕೊಟ್ಟಿದ್ದೇವೆ. ಪಕ್ಷ ಭೇದವನ್ನು ಮರೆತು ಎಲ್ಲರೂ ಕೂಡ ಇಡೀ ರಾಜ್ಯದ ಎಲ್ಲ ಶಾಸಕರಿಗೆ, ಯಾಕಂದರೆ ಭಾಳ ಜನ ಅಸೆಂಬ್ಲಿಲೆಲ್ಲ ಮಾತಾಡಿದ್ದಾರೆ, ಅಸೆಂಬ್ಲಿಲಿ ಪಾರ್ಲಿಮೆಂಟಲ್ಲೆಲ್ಲ ಮಾತಾಡಿದ್ದಾರೆ. ಸೊ ಎಲ್ಲರಿಗೂ ಆಹ್ವಾನ ಕೊಟ್ಟಿದ್ದೀವಿ. ಯಾರು ಬೇಕಾದ್ರೂ ಬರ್ಬೋದು. ಇಡೀ ರಾಜ್ಯದ 224 ಹೆಸರನ್ನು ಹಾಕೋಕ್ಕಾಗಲ್ಲ, ಆದರೆ ಈ ವ್ಯಾಪ್ತಿ ಎಲ್ಲೆಲ್ಲಿ ಉಪಯೋಗ ಬರ್ತದೆ ಆ ಶಾಸಕಗಳನ್ನೆಲ್ಲ ನಾವು ಹಾಕಿದ್ದೀವಿ, ಇನ್ವಿಟೇಷನ್ ಹಾಕಿದ್ದೀವಿ. ಕೆಲವೆಲ್ಲ ತಪ್ಪಾಗಿದ್ರೆ ಮುಂದಕ್ಕೆ ಸರಿಪಡಿಸ್ಕೊಳ್ತೀವಿ. ಏನು ಅದೇನು ಹಾರ್ಡ್ ಆ್ಯಂಡ್ ಫಾಸ್ಟ್ ರೂಲ್ ಏನಿಲ್ಲ, ಬಟ್ ಪ್ರೋಟೋಕಾಲ್ ಪ್ರಕಾರ ನಮ್ಮ ಆಫೀಸರ್ಸು ಮಾಡ್ತಾರೆ. ಈಗ ನಾನು BJP-ಅವ್ರಿಗೆ ಈಗ ನಾವು ಉತ್ತರ ಕೊಡೋಕೆ ಹೋಗೋದಿಲ್ಲ. ನಿಮ್ಮ ಕ್ಯಾಮ್ರಾ, ನಿಮ್ಮ ಕಣ್ಣು ಉತ್ತರ ಕೊಡಬೇಕು. ಅವ್ರಿಗೆ ಅಸೆಂಬ್ಲಿಲಿ ಉತ್ತರ ಕೊಡೋಣ. ಈಗ ಬೇಡ. ಈಗ ಟೈಮು, ಈಗ ಒಳ್ಳೆ ಸಂದರ್ಭ, ಶುಭ ಸಂದರ್ಭ. ಗೌರಿ ಹಬ್ಬ ಅದಾದಮೇಲೆ ಗಣೇಶನ ಹಬ್ಬ, ಎಲ್ಲ ವಿಘ್ನಗಳನ್ನು ನಿವಾರಣೆ ಮಾಡುವಂತೇಳಿ ವಿಜಯಕ್ಕೆ ನಾಯಕ ವಿನಾಯಕನ ಹಬ್ಬವನ್ನು ನಾಳಿದ್ದು ಆಚರಣೆ ಮಾಡ್ತಾ ಇದ್ದೀವಿ. ಸೊ ಅವನಿಗೂ ಪ್ರಾರ್ಥನೆ ಮಾಡೋದಿದೆ. ಸೊ ಈಗ ಗಂಗೆ ಗೌರಿ ಇಬ್ಬರು ಕೂಡ ಜೊತೆ ಸೇರಲಿ. ನಾಳೆ ಬೆಳಗ್ಗೆ ಗಂಗೆ ಪೂಜೆನ ನಾಳೆ ಬೆಳಗ್ಗೆ ಮಾಡ್ತೀವಿ. ಇದು ಒಳ್ಳೊಳ್ಳೆ ಮಾತಾಡೋಣ, ಒಳ್ಳೊಳ್ಳೆ ವಿಚಾರ ಆಡೋಣ. ಇದನ್ನ ಟೈಮ್ ವೇಸ್ಟ್ ಮಾಡೋದು ಬೇಡ. ಅವು ಬೇರೆಯವ್ರ ವಿಚಾರ ಎಲ್ಲ ಮಾತಾಡೋಕ್ಕೆ ನಮ್ಮ ಸಂದರ್ಭನ ಬಸವಣ್ಣವ್ರು ಹೇಳ್ತಾರಲ್ಲ, ನುಡಿದರೆ ಮುತ್ತಿನ ಹಾರದಂತಿರಬೇಕು ಮಾಣಿಕ್ಯ, ಹಂಗೆ ಒಂದೊಂದು ಮಾತು ಕೂಡ ಇದಕ್ಕೆ ಬಹಳ ಅರ್ಥ ಇರಬೇಕು. ಇಂಥ ಶುಭ ಸಂದರ್ಭದಲ್ಲಿ ಅಶುಭವಾದ ಮಾತನ್ನ ಆಡೋದು ಬೇಡ. ಸರ್, 7 ಜಿಲ್ಲೆಯ ಜನಕ್ಕೆ ನೀರು ಬೇಕು ಅನ್ನುವಂತ ಡಿಮ್ಯಾಂಡ್ ಇದೆ ಈ ಒಂದು ಯೋಜನೆ ಮೂಲಕ. ನೋಡಿಯಪ್ಪ, ಬೈ ಹುಕ್ ಆರ್ ಕ್ವಿಕ್ ನಾವು ಮಾಡ್ತೀವಿ. ಕೆಲವ್ರಿಗೆ ಅನುಮಾನ ಇದೆ, ನೀರು ಸಾಕಾಗದೇ ಇರ್ಬೋದು ಲಾಸ್ಟ್ ಮೂಮೆಂಟ್. ಅದಕ್ಕೋಸ್ಕರ ನಾವು
ಕೋಲಾರ ಜಿಲ್ಲೆಯಲ್ಲಿ ಏನು ಮಾಡಿದ್ದೀವಿ ಅಂದರೆ ಕೋಲಾರ ಚಿಕ್ಕಬಳ್ಳಾಪುರಕ್ಕೆ ಪೈಪ್ ತೆಗೆದುಕೊಂಡು ಹೋಗ್ತಾ ಇದ್ವಿ, ಪೈಪಲ್ಲೇ ತೆಗೆದುಕೊಂಡು ಹೋಗ್ತಾ ಇದ್ವಿ. ತುಮಕೂರಲ್ಲಿ ಕೆಲವು ಕೆರೆಗಳನ್ನ ತುಂಬುವಂಥದ್ದಿದೆ. ಏನಪ್ಪ ಅಂತಂದರೆ ಕುಡಿಯೋ ನೀರಿಗೋಸ್ಕರ ಅರ್ಧ ಕೆರೆನ ಈ ಅಂಡರ್ಗ್ರೌಂಡ್ ವಾಟರ್ಗೋಸ್ಕರ ಸ್ವಲ್ಪ ನೀರನ್ನ ತುಂಬುವಂಥ ವಿಚಾರ ಇದೆ. ಸೊ ಕೆರೆ ತುಂಬಲು 9 TMC, ಕುಡಿಯೋ ನೀರಿಗೆ 14 TMC, ಒಟ್ಟು 24 TMCನ ನಾವು ಇಲ್ಲಿ ಉಪಯೋಗಿಸ್ಕೊಳ್ತಾ ಇದ್ದೀವಿ. ಸೊ ಬರೀ ಹೆಡ್ ವರ್ಕ್ಗೆ ಸುಮಾರು 4,000 ಚಿಲ್ಲರೆ ಲಿಫ್ಟ್ ಕಾಂಪೊನೆಂಟ್ಗೆ ಬಂಡವಾಳ ಹಾಕಿದ್ದೀವಿ. ದೊಡ್ಡ ದೊಡ್ಡ ಮೋಟ್ರು ನೀವು ನೋಡಿದ್ದೀರಿ. ಇಲ್ಲಿ ಬರೀ 2-3 ಮಾತ್ರ ಇಲ್ಲಿದೆ. ಅಲ್ಲಿ ನೀವು ನೋಡ್ತಾ ಇರೋಂಥ ಪೈಪ್ಗಳಲ್ಲಿ ಎಲ್ಲ ನಾಳೆ ನೀರೆಲ್ಲ ಬರ್ತದೆ. 8ಕ್ಕೆ 5-3 ನಾಳೆ ಪ್ರಾರಂಭ ಮಾಡ್ತೀವಿ. ಈಗ ಅಲ್ಲೇ ಟ್ರಯಲ್ ರನ್ ಎಲ್ಲ ನಾನು ಮಾಡಿದ್ದೀನಿ. ಇನ್ನೇನಾದ್ರು ವಿಚಾರ ಇದ್ರೂ ಕೂಡ ಸಣ್ಣ ಪಣ್ಣ ಮಿಸ್ಟೇಕ್ಸ್ ಇದ್ರೆ ಸೆಪರೇಟ್ ಮಾಡ್ತೀವಿ. ಹೇಳಿ, ಈಗಾಗಲೇ 15 TMC ನೀರು ಹೋಗಿದೆ, ಸಮುದ್ರಕ್ಕೆ ಹೋಗಿದೆ. ನಮ್ಮ ಅಣ್ಣಂಗೆಲ್ಲ ಉತ್ತರ ಆಮೇಲೆ ಕೊಡೋಣ. ಸರ್, ಇದು ನೀರನ್ನ ತಡೆ ಸಂಗ್ರಹ ಮಾಡುವಂತ ಡ್ಯಾಮ್ ಕೆಲಸ ಎಲ್ಲಿ ಮಾಡಬೇಕು ಅಂತ, ಡ್ಯಾಮ್ ಗೊಂಡ್ ಹತ್ರ ಮಾಡಬೇಕು ಅಂತ ಇತ್ತು. ನೋಡಿಯಪ್ಪ, ಒಂದು ಅಲ್ಲಿ ಕೊರಟಗೆರೆ ದೊಡ್ಡಬಳ್ಳಾಪುರ ಮಧ್ಯದಲ್ಲಿ ಒಂದು ಪ್ಲಾನ್ ಇತ್ತು. BJP ಗೌರ್ಮೆಂಟ್ ಅವರು ಸ್ವಲ್ಪ ಆಲ್ಟ್ರೇಷನ್ ಮಾಡಿದ್ದಾರೆ. ನಾನು ಇದಾದ್ಮೇಲೆ ಸ್ವಲ್ಪ ಅಲ್ಲೆಲ್ಲ ವಿಸಿಟ್ ಮಾಡ್ತೀನಿ. ಫಸ್ಟ್ ನೀರೀಚೆ ತೆಗೆದು ಬಿಡೋಣ, ಆಮೇಲೆ ಅದನ್ನೆಲ್ಲ ಮಾಡ್ತೀನಿ. ಸರ್, ಈಗ ಮೊದಲನೇ ಹಂತದಲ್ಲಿ ಗ್ರಾವಿಟಿ ಮೂಲಕ ಎಷ್ಟು ಕಿಲೋಮೀಟರ್ ನೀರು ಹೋಗುತ್ತೆ ಮತ್ತೆ ಎಲ್ಲೆಲ್ಲಿ ಹೋಗ್ತದೆ ಎಲ್ಲ ನಿಮ್ ಕ್ಯಾಮ್ರಾ ತೋರಿಸ್ಬಿಡ್ತೀನಿ ನಾನು. ನನ್ನ ಬಾಯಲ್ಲಿ ನೀವು ನೋಡಕ್ ಹೋಗ್ಬೇಡಿ. ಈಗ ನಾವು ಡಿಸೆಂಬರ್ ಅಷ್ಟೊತ್ತಿಗೆ 5 TMC ನೀರ್ನ ತುಮಕೂರು ಬಾರ್ಡ್ರಿಗೆ, ಅಲ್ಲ ಈಗ ವಿ ಸಾಗರಕ್ಕೆ ಹೋಗ್ಬಿಡ್ತಿದೆ. ಆಮೇಲೆ ತುಮಕೂರಿಗೆ ಅಲ್ಲಿ ಕೆಲವು ಅಲ್ಲಿ ಜಮೀನು ಫಾರೆಸ್ಟ್ ಜಮೀನು ಕೊಡ್ತಾ ಇದ್ದಾರೆ. ಈಗ ನಮ್ಮ ಹಾಸನದವ್ರು ಕೊಟ್ಟಿದ್ದಾರೆ. ನಾನು ಒಂದು ಒಳ್ಳೇದೇನಪ್ಪ ಅಂದರೆ ಇಲ್ಲಿ ಒಳ್ಳೆ ಆಫೀಸರ್ಸ್ ಇದ್ದಾರೆ. ನಾನು ಲಾಸ್ಟ್ ಟೈಮ್ ಬಂದಾಗ ಪಾಪ DC, SP, ಆಮೇಲೆ ನಮ್ಮ CEO, ಲೋಕಲ್ ನಮ್ಮ ಅಧಿಕಾರಿಗಳು ಎಲ್ಲ ಕೋಪ್ರೇಟ್ ಮಾಡಿದ್ರು. ಕೆಲವರೆಲ್ಲ ಭಾಳ ತೊಂದರೆ ಕೊಡ್ತಾ ಇದ್ರು ಇಲ್ಲಿ. ಇವ್ರು ಕೇಳಿ, ಲೋಕಲ್ ಪ್ರೆಸ್ ಅವ್ರು ಕೇಳಿ ಹೇಳ್ತಾರೆ. ನಾವು ಅದಕ್ಕೆ ಎಲ್ಲ ಲೆಕ್ಕಾಚಾರ ಹಾಕಿ ಅದು ಯಾವುದೋ ಎಸ್ಟೇಟ್ ಅವ್ರು ತೊಂದರೆ ಕೊಡ್ತಾ ಇದ್ರು, ದೊಡ್ಡ ದೊಡ್ಡ ಎಸ್ಟೇಟ್ ಅವರೆಲ್ಲ. ಅದೆಲ್ಲ ಅವ್ರಿಗೆ ನಟ್ಟು ಬೋಲ್ಟ್ ರೆಡಿ ಮಾಡಿ ರಿಪೇರಿ ಮಾಡಿ ಈಗ ನಾಳೆ ಬೆಳಗ್ಗೆ ಪೂಜೆ ಮಾಡ್ತಾ ಇದ್ದೀವಿ. ನೀವೆಲ್ಲ ಬಂದಿದ್ದೀರಿ, ಭಾಳ ಸಂತೋಷ. ದಯವಿಟ್ಟು ಚೆನ್ನಾಗಿ ಈ ಒಂದು ಪರಿಸರದ ಚೆನ್ನಾಗಿ ತಾವೆಲ್ಲ ಒಳ್ಳೆ ಗಾಳಿ ಹವಾ ತಗೊಳ್ಳಿ. ಮಾಡ್ಬೇಕಲ್ಲಪ್ಪ ಹೋಮ ಹವನ ಪೂಜೆ ಪುರಸ್ಕಾರ ಎಲ್ಲ ಮಾಡಬೇಕು. ಕುಂಬಳಕಾಯಿ ಬಲಿ ಎಲ್ಲ ಕೊಡಬೇಕು. ಧಾರ್ಮಿಕವಾಗಿ ಏನು ಕೆಲಸ ಮಾಡಬೇಕು ಎಲ್ಲ ದೇವರಲ್ಲೆಲ್ಲ ಪ್ರಾರ್ಥನೆ ಮಾಡಬೇಕು. ನಮ್ಮ ಧರ್ಮ ನಮ್ಮ ಸಂಸ್ಕೃತಿ ಎಲ್ಲ ಕಾಪಾಡಬೇಕು. ಈಗ ಗಂಗೆ ಪೂಜೆ ಮಾಡ್ತೀವಿ, ಹೋಗಿ ಬಾಗಿನ ಬಿಡ್ತೀವಿ. ಅದೆಲ್ಲ ನಮ್ಮ ಶಾಸ್ತ್ರ, ನಮ್ಮ ಧರ್ಮ ಅಲ್ವೇ? ಯಾರು ನಿಮ್ಮ ಧರ್ಮ ಬಿಡಿಸ್ಕೋಬೇಡಿ ಅಂತ ಯಾರು ಹೇಳಿದಾರ? ನಮ್ಮ ಧರ್ಮ ನಾವು ಕಾಪಾಡಬೇಕು.